ನನಗೆ ತುಂಬ ಪೇನ್ ಬರ್ತಾಯಿತ್ತು ಸರ್. ಸಿಕ್ಕಾಪಟ್ಟೆ ಮೋಷನ್ ಹೋಗೋ ಜಾಗದಲ್ಲಿ ಒಂಥರ ಇದು ಥರ ತುಂಬ ಭಯ ಆಗೋಯ್ತು ಸರ್. ತಿರ್ಗಾ ಬೆವರು ಬೆಂಗಳೂರಿಗೆ ಹೋಗಿ ಇದು ಮಾಡಿ ಅಂದರೆ ನಮ್ಗೆ ಭಯ ಆಯಿತು. ಅದಕ್ಕೆ ಅಂದರೆ ಅದು 3 ಸೆಂಟಿಮೀಟ್ರ್ ಒಳಗಡೆ ಬೆಳೆದ್ಬಿಟ್ಟಿದೆ. ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ರು ಅದು ತೆಗೆದ್ರೆ ಮುಂದೆ ಏನೂ ಕಂಟ್ರೋಲ್ ಸಿಗೋಲ್ಲ ಮೋಷನ್ಗೆ ಹೋಗ್ಬೇಕಾರೆ. ಹಿಂಗಾಗೋ ಈಗ ನಾನು ದುಡಿತಾರನೂ ಒಬ್ಬನೇ ಸಡನ್ ಹಿಂಗೆ ಇದಾಗೋಯ್ತಲ್ಲ ಅಂದ್ಬಿಟ್ಟು ನಮ್ಗೆ ಎಷ್ಟು ಎದುರಿಸಿದ್ರು ಅಂದ್ರೆ ಮುಂದೆ ನಮ್ ಜೀವನ ಹೆಂಗಪ್ಪ ಈಗ ಪದೇ ಪದೇ ಬರ್ತಾ ಇರುತ್ತೆ. ನೀವೇ ನಮ್ ನಿಜವಾಗ್ಲೂ ದೇವ್ರು ಅಂತ ದೇವ್ರ ಒಬ್ರು ಅಂತಾನೆ ದೇವ್ರ ನಮ್ಗೆ ಕಳ್ಸ್ಕೊಟ್ಟಿದಾರೆ ಇಲ್ಲಿಗೆ ಅನ್ನೋಷ್ಟು ನೆನ್ಸ್ಕೊಂಡೆ ಸಮಾಧಾನ ಆಯ್ತು. ನನ್ನ ಹೆಸರು ನಾ ಓಡಿಸೋ ಆಟೋ ಡ್ರೈವರು. ವಯಸ್ಸು 36. ಊರು ಇಲ್ಲಿ. ಫಸ್ಟ್ ನನಗೆ ಬಂದಿದ್ದು ಪೇನು, ಮೋಷನ್ ಹೋಗೋ ಜಾಗದಲ್ಲಿ ಪೇನ್ ಬಂತು. ಏನೋ ಕ್ಯೂ ಥರ ಏನೋ ಬತ್ತಾ ನೋವು ತಡೆಯೋಕ್ಕಾಯ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಪೇನ್ ಬರ್ತಾಯಿತ್ತು. ನಿದ್ರೆ ಇಲ್ಲ ಸರ್, ನಿದ್ದೆನೇ ಮಾಡಿಲ್ಲ ನಾನು. ಊಟನೇ ಮಾಡಿಲ್ಲ ನಾನು. ಅದ್ರ ಜೊತೆ ಊಟನೂ ಮಾಡಿಲ್ಲ ಸರ್. ನೋವಿಗೇನೆ ಊಟ ಮಾಡಿಲ್ಲ. ಮಾತ್ರ ನುಗ್ದಾಗ ಒಂದು ಸ್ವಲ್ಪ ಇದಾಯ್ತಿತ್ತು ಅಷ್ಟು ಬಿಟ್ರೆ ಇನ್ನಿದು ಸೇಮ್ ಅದೇ ಥರ ಪೇನ್ ಹೆವಿ ಬರ್ತಾಯಿತ್ತು. ತಡೆಯೋಕ್ಕೆ ಆಯ್ತಿರ್ಲಿಲ್ಲ. ಇದು ಅಲ್ಲೂ ಹೇಳಿದ್ರು ಇದು ಪಿಸ್ತೂಲ ಅಂದ್ಬಿಟ್ಟು ಇದು ಆಪ್ರೇಷನ್ ಮಾಡ್ತೀವಿ, ಇವತ್ತೇ ನೈಟ್ ಮಾಡ್ತೀವಿ. ಮಾಡ್ಕೊಂಡು ಒಂದು 3 ದಿನ ಆದಮೇಲೆ ಬಂದಾದ್ಮೇಲೆ ತಿರ್ಗಾ 15 ದಿನಕ್ಕೆ ತಿರ್ಗಾ ಪೇನ್ ಸೇಮ್ ಅದೇ ಥರ ಬಂತು. ಆಪ್ರೇಷನ್ ಮಾಡಲೇಬೇಕು ಅಂದರು. ತಿರ್ಗಾ 30-40 ಸಾವಿರ ಆಗುತ್ತೆ, ಆದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ. ರಿಪೋರ್ಟಲ್ಲಿ ಏನೋ 3 ಸೆಂಟಿಮೀಟ್ರ್ ತಿರ್ಗಾ ಇದಾಗಿದೆ ಅಂತ ಏನೋ ಹೇಳಿದ್ರು. ಇಲ್ಲ ಮಾಡ್ತೀವಿ, ನಿಮಗೆ ಅದು ಮೋಷನ್ ಹೋಗೋದು ಅದು ಕಂಟ್ರೋಲ್ ನಿಮ್ಗೆ ಗೊತ್ತಾಗಲ್ಲ, ಯಾವಾಗ ಬರುತ್ತೆ ಏನೋ ಅಂತ ನಮಗೇನು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಅಂತ ಹಂಗೆ ಅಂದ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ಬಂದು ಅಷ್ಟೊತ್ತಿಗೆ ನಮ್ಮ ಇವ್ರ ಅಣ್ಣ ಅಲ್ಲೊಂದ್ಸಲಿ ತೋರಿಸ್ಬಿಟ್ಟು ಹೋಗಿ, ನೀವು ಹೋಗ್ತಿರೋದು ಒಂದ್ಸಲಿ ತೋರಿಸ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ನಮ್ ಫಸ್ಟ್ ದಿನ ಇಲ್ಲಿ ಬಂದಾಗ ನಮ್ಗೆ ಇಷ್ಟ ಆಗಿದ್ದ ನೀವು ಧೈರ್ಯ ತುಂಬಿದ್ರಲ್ಲ, ನಾವ್ ಇದ್ದೀವಿ, ನೀವು ವಾಸಿ ಮಾಡ್ತೀವಿ. ಅದನ್ನ ನಾವು 2 ಆಸ್ಪತ್ರೆನೂ ನಾವು ನೋಡ್ಲೇ ಇಲ್ಲ. ನೀವು ಬಂದು ಇಲ್ಲಿ ನೀವು ಮಾತಾಡ್ಸೋ ರೀತಿ, ನೀವು ಟ್ರೀಟ್ಮೆಂಟ್ ಕೊಡೋದು, ಅರ್ಧ ಮೆಡಿಸನ್ ಅಲ್ಲ ನಿಮ್ ಮಾತು ಇದ್ರೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ನಿಮ್ಮಿಂದ ನಮ್ಮ ಯಜಮಾನ್ರು ಕೂತ್ಕೊಂಡು ನಮ್ಮ ಮನೇಲಿ ನಾವು ನಡೀತಾ ಇದೀವಿ, ನಮ್ಮ ಜೀವನ ಅಂದ್ರೆ ನೀವೇ ಕಾರಣ ಸರ್. ಇವತ್ತು ಆ್ಯನಲ್ ಫಿಸ್ಟುಲಾ ಅಥವಾ ಬಗಂದರ ರೋಗ ಅನ್ನುವಂಥದ್ದು ರೋಗಿಗೆ ಅನೇಕ ರೀತಿ ಕಷ್ಟ ಕೊಡುವಂಥ ಒಂದು ಕಾಯಿಲೆ ಆಗಿರುತ್ತೆ. ಮಲದ್ವಾರದ ಅಕ್ಕಪಕ್ಕದಲ್ಲಿ ಒಂದು ಹುಣ್ಣಾಗಿ ಆ ಹುಣ್ಣು ಗುದನಾಳಕ್ಕೆ ಅಂದರೆ ಮಲಬಾರ ದಾರಿಗೆ ಅದು ಕನೆಕ್ಷನ್ ಆಗಿ ಅದರ ಮುಖಾಂತರ ಕೀವು ಸುರಿತಾ ನೋವು ಕೊಡ್ತಾ ತೀವ್ರವಾದ ನೋವು ಕೊಡುತ್ತೆ. ಕೆಲವರಿಗೆ ಹುಣ್ಣಾಗುತ್ತೆ, ಗುರತರ ಆಗುತ್ತೆ. ಇದು ದೀರ್ಘಕಾಲ ಕಾಡುವಂತ ಕಾಯಿಲೆ ಆಗಿರುತ್ತೆ. ಇದಕ್ಕೆ ಅನೇಕ ಪ್ರಕಾರ ಚಿಕಿತ್ಸೆ ಇದ್ರೂ ಕೂಡ ಕೆಲವರಿಗೆ ಇದು ಪದೇ ಪದೇ ಶಸ್ತ್ರಚಿಕಿತ್ಸೆಯನ್ನ ಕೇಳುತ್ತೆ. ಸೊ ಇದಕ್ಕೆ ಆಯುರ್ವೇದದಲ್ಲಿ ಕ್ಷಾರಸೂತ್ರ ವಿಧಾನ ಅಂತ ಹೇಳಿ ಒಂದು ವಿಶೇಷವಾದ ಚಿಕಿತ್ಸಾ ವಿಧಾನ, ಇದಕ್ಕೆ WHO ಮಾನ್ಯತೆ ಕೂಡ ಇದೆ. ಇದನ್ನು ನಾವು ಯೋಗಕ್ಷೇಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಚಿಕಿತ್ಸೆ ಪಡೆದಂತಹ ಒಬ್ಬ ರೋಗಿಯ ಅಭಿಪ್ರಾಯನ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ.